ಬಂಧುಗಳೇ ನಮಸ್ಕಾರ. ಈ ಅಘನಾಶಿನಿ ನದಿ ತನ್ನ ಪಾಡಿಗೆ ತಾನು ಹರಿಯೋ ನದಿನ ಅಲ್ಲೆಲ್ಲೋ ಆನೆ ಕಟ್ಟಿ ನಿಲ್ಲಿಸೋದಂತೆ. ಅಲ್ಲಿಂದ ಸಾವಿರಾರು ಎಕರೆ ಅರಣ್ಯ ಭೂಮಿನ ನಾಶ ಮಾಡಿ ಅಲ್ಲಿಂದ ಚಿತ್ರದುರ್ಗದ ವಾಣಿ ವಿಲಾಸಕ್ಕೆ ತಗೊಂಬರೋದಂತೆ. ಇದರ ವೆಚ್ಚ ಅಂದಾಜು ಇವಾಗಿಂದು ಬರೀ 23,000 ಕೋಟಿ. ಈಗ ಇವ್ರದ್ದು ಅಂದಾಜು. ಇದು ಮುಂದೆ ಡಬಲ್ ಆಗೋ ಚಾನ್ಸು ಇರುತ್ತೆ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಅಥವಾ ಇನ್ನೊಂದು ಯಾವುದೋ ಸ್ಟೇಟ್ಗಳಲ್ಲಿ ಪ್ರಾಜೆಕ್ಟ್ ಮಾಡುವಾಗ ಒಂದು ರೇಟ್ ಇರುತ್ತೆ, ಕಂಪ್ಲೀಟ್ ಮಾಡುವಾಗ ಇನ್ನೊಂದು ರೇಟ್ ಆಗಿರುತ್ತೆ. ಅದಕ್ಕೆ ಸಾವಿರಾರು ರೀಸನ್ಸ್ ಇದ್ದೇ ಇರುತ್ತೆ. ಅದನ್ನು ಕೊಡ್ತಾರೆ, ಕ್ಲೈಮ್ ಮಾಡ್ಕೋತಾರೆ. ಕರೆಕ್ಟು 23,000 ಇರಲಿ ಅಥವಾ 46,000 ಇರಲಿ, ವಾಪಸ್ ಅಷ್ಟು ಗಿಡ ಮರಗಳು 1,20,000 ಮರಗಳ ಹೋಗ್ತಾ ಅಂತ ಒಂದು ಅಂದಾಜು ಕೊಟ್ಟಿದ್ದಾರೆ. ಈಗ 1,20,000 ಮರಗಳನ್ನ ಬೆಳೆಸೋಕ್ಕೆ ವಾಪಸ್ ನಮ್ಗೆ ಎಷ್ಟು ವರ್ಷ ಬೇಕು, ಆ ಗಾತ್ರದ ಆ ಎತ್ತರಕ್ಕೆ ಅಷ್ಟು ಬೆಳವಣಿಗೆ ಆಗೋಕ್ಕೆ ಎಷ್ಟು ವರ್ಷ ಬೇಕು? ದುಡ್ಡು, ಸಮಯ, ಜಾಗ ಎಲ್ಲಿದೆ ನಮಗೆ? ಪರಿಸರದ ಸಮತೋಲನ ಕಾಪಾಡೋದು ಅಂದರೆ ಇದೇನಾ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇನ್ನೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು. ಬೇರೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಸುಮಾರು ಜನ ಅಂದರೆ ಒಂದು 3-4 ಜನ ಮಾತಾಡ್ತಾ ಇದ್ದಾರೆ ನಾನು ನೋಡ್ದಂಗೆ. ಇನ್ನು ಬಾಂಗ್ಲಾದವರು ಬೆಂಗಳೂರು ಸುತ್ತಮುತ್ತ ದೇವನಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದ್ದಾರೆ. ಪುನೀತ್ ಕೆರೆಹಳ್ಳಿ ಅಂತ ಒಬ್ಬರು ನಮ್ಮ ಸಾಮಾಜಿಕ ಹೋರಾಟಗಾರರು. ಅವ್ರು ಹೆಂಗೆ ಆಧಾರ್ ಕಾರ್ಡ್ ಮಾಡಿಸಿದ್ರು, ಅವ್ರು ಹೆಂಗೆ ಬಂದರು, ಅವರು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ದುಡ್ಡು ಎಷ್ಟು ಕೊಟ್ಟರು, ಅವ್ರಿಗೆ ಇವಾಗ ಅವರು ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಸರೌಂಡಿಂಗಲ್ಲಿ ಇರೋ ಜಾಗಗಳು ಮಾಲೀಕರು ಯಾರು, ಆ ಮಾಲೀಕರು ಇವ್ರ ಹತ್ರ ಹೆಂಗೆ ವರ್ತನೆ ಮಾಡಿದ್ದಾರೆ ಅನ್ನೋದನ್ನು ಕೂಲಂಕುಷವಾಗಿ ಒಂದು ವಿಡಿಯೋಗಳ ಮುಖಾಂತರ ಸುಮಾರು ಲೈವ್ ಮಾಡಿದ್ದಾರೆ, ಕೆಲವೊಂದು ರೀಲ್ಸ್ ಮಾಡಿದ್ದಾರೆ, ಇನ್ನು ಕೆಲವೊಂದು ವಿಡಿಯೋ ಮಾಡಿದ್ದಾರೆ. ಅವನ್ನೆಲ್ಲ ಮಾಡಿ ದಾಖಲೆ ಸಮೇತ ಸ್ಟೇಷನ್ ಅವ್ರಿಗೆ ಕೊಟ್ಟರೆ ಸ್ಟೇಷನ್ ಅವ್ರು ಕರ್ಕೊಂಡು ಇವ್ರನ್ನೇ ಕುಂದಿಸದ. ಎಂಥ ವಿಪರ್ಯಾಸ ಸ್ವಾಮಿ, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಕರ್ನಾಟಕದ ಜನತೆಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ, ಸಾಧ್ಯ ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಪ್ರಯತ್ನ ಪಟ್ಟು ನೀವು ನೋಡಿ. ತಹಸೀಲ್ದಾರ್ಗೂ ಒಂದು ಪತ್ರ ಬರಿಬೋದು, ಪ್ರತಿಯೊಬ್ಬ ಅಧಿಕಾರಿಗೂ ಪತ್ರ ಬರಿಬೋದು. ನಮ್ಗೆ ಏನು ಅನಿಸುತ್ತೆ ಅದನ್ನು ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ಬೋದು, ರಾಜ್ಯಪಾಲರಿಗೆ ಕೊಡ್ಬೋದು, ರಾಷ್ಟ್ರಪತಿಗಳಿಗೆ ಕೊಡ್ಬೋದು. ನಮ್ಮ ಕೈಯಿಂದ ಪ್ರತಿಯೊಬ್ಬರು ಆ ಮನವಿನ ಸಲ್ಲಿಸ್ಬೋದು. ನೀವು ಬೀದಿಗಿಳಿದು ಹೋರಾಟ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು, ಅದರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ನಮ್ಮ ಪರಿಸರ ಸಮತೋಲನ ಕಾಪಾಡಿಲ್ಲ ಅಂದರೆ ಇವತ್ತೇ ನಾನು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಒಂದು 500-600 ಅಡಿ ನೀರು ಸಿಗ್ತಾಯಿತ್ತು, 600 ಅಡಿಗೆಲ್ಲ ನೀರು ಸಿಗ್ತಾಯಿತ್ತು. ನಮ್ಮಲ್ಲೆಲ್ಲ ಈಗ 1,500-2,000 ಅಡಿ ಹೋಗಿದೆ ನೀರು ಸಿಗೋಕ್ಕೆ. ಇನ್ನು ಇರೋ ಗಿಡ ಮರಗಳನ್ನೆಲ್ಲ ನಾವು ಕತ್ತರಿಸ್ಬಿಟ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ಅದರಿಂದ ಮತ್ತೆ ಅತಿವೃಷ್ಟಿನೇ ಆಗೋದು. ಸೊ ಹೀಗಾಗಿ ನಾನು ಎಲ್ಲರ ಹತ್ರ ಒಂದು ವಿನಂತಿ ಮಾಡ್ಕೋತೀನಿ, ಸರ್ಕಾರದ ಹತ್ರ ನಾನು ಕೈ ಮುಗಿದು ಬೇಳ್ಕೊತೀನಿ, ಈ ಯೋಜನೆನ ಬಿಟ್ಬಿಡಿ. ಈಗ ಯಾರ್ಯಾರು ಹೊರಗಡೆ ಬಂದು ಇಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಾ ಇದ್ದಾರೋ, ನಮ್ಮ ಇಲ್ಲಿ ಲೋಕಲ್ ಅವ್ರಿಗೆ ಎಷ್ಟು, ಕರ್ನಾಟಕ ಜನತೆಗೆ ಎಷ್ಟು ತೊಂದರೆ ಆಗ್ತದೆ ಕೆಲಸದ ಬಗ್ಗೆ. ಸರ್, ನಾನು ನೋಡ್ತಾ ಇದ್ದೀನಿ, 25-30 ಸಾವಿರ ರೂಪಾಯಿ ಇದ್ರೂ ಸಾಕಾಗಲ್ಲ. ಬೆಂಗಳೂರಲ್ಲಿ ಒಬ್ಬ ಕೆಲಸ ಮಾಡ್ಬೇಕಂದ್ರೆ ಒಂದು ಮಗು ಅಥವಾ 2 ಮಗು ಇದ್ದು ಓದ್ಸೋಕ್ಕೆ ಅಲ್ಲಿಂದ ಅಲ್ಲಿಗೂ ಸಾಕಾಗಲ್ಲ. ಪಾಪ ಅವ್ನು ತಿಂಗಳ ಅಲ್ಲಿಗೆ ನೇರ ಮಾಡೋಕ್ಕೆ ಹೋರಾಟ ಮಾಡಬೇಕು. ಅಂಥದ್ರಲ್ಲಿ ಅವ್ರು 10,000 ರೂಪಾಯಿ ಕೊಟ್ಟರೆ ಕೆಲಸ ಮಾಡೋರು ಇದ್ದಾರೆ. ಸುಮಾರು ಜನ ಹೊರಗಡೆಯಿಂದ ಬಂದಿರೋರು. ನೀವು ಊಟ ನಾಷ್ಟ ಕೊಟ್ಬಿಟ್ಟು ಅವ್ರಿಗೆ ಯಾವುದೋ ಒಂದು ಸೆಡ್ ಥರ ಕೊಟ್ಬಿಟ್ಟು ಒಂದು 10,000 ಕೊಡಿ, ಇಲ್ಲ 5,000ನೇ ಕೊಡಿ, ನೀವು ಅವ್ರು ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಇದರದ್ದು ಹೊಡೆತ ಬೀಳ್ತಾ ಇರೋದು ನಮಗೆ, ಕರ್ನಾಟಕದವ್ರಿಗೆ, ಕನ್ನಡದವ್ರಿಗೆ. ಅದಕ್ಕೋಸ್ಕರ ನಾನು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರ ಹತ್ರನೂ, ಸರ್ಕಾರದವ್ರ ಹತ್ರನೂ ಇದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ತಗೊಂಡು ಇದನ್ನು, ಈ ಅಘನಾಶಿನಿ ನದಿ ಯೋಜನೆನ ಕೈ ಬಿಡಬೇಕು. ಚಿತ್ರದುರ್ಗ ಜಿಲ್ಲೆಗೆ ಪರ್ಯಾಯವಾಗಿ ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಮುಂದುವರಿಯಿರಿ. ಯಾಕಂದರೆ ಒಂದು ಸಾರಿ ಗಿಡಗಳನ್ನ ಕತ್ತರಿಸ್ಬಿಟ್ರೆ ವಾಪಸ್ ಅದನ್ನು ಬೆಳೆಸೋಕ್ಕೆ ಮತ್ತೆ 100 ವರ್ಷನೇ ಬೇಕು. ಉತ್ತರ ಕನ್ನಡ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಪ್ರಕೃತಿನ ಸಮತೋಲನ ಮಾಡ್ತಾ ಇರೋದೇ ಉತ್ತರ ಕನ್ನಡ ಎಂಥ ಜಿಲ್ಲೆ ಅಂದರೆ, ಈ ಕಡೆ ಕರಾವಳಿನೂ ಹಂಚಿಕೊಂಡಿದೆ, ಈ ಕಡೆ ಮಲೆನಾಡು ಹಂಚಿಕೊಂಡಿದೆ, ಈ ಅಂಕೋಲ ಸೈಡ್ ಬಂದರೆ ನಮ್ಮ ಬಯಲು ಸೀಮೆನೂ ಹಂಚಿಕೊಂಡಿದೆ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ತಮ್ಮ ಹತ್ರ ಸರ್ಕಾರದವ್ರಿಗೆ ತಲುಪುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಇದು ನನಗೆ ಮಾಡ್ಬೇಕನ್ನಿಸ್ತು. ನಾನು ಒಬ್ಬ ಯೂಟ್ಯೂಬರ್ ಆಗಿ ಹೊಸದಾಗಿ ಬೆಳೀತಾ ಇದ್ದೀನಿ. ಆದರೆ ನಾನು ಬೆಳೆಯೋದು ಬಿಡೋದು ಬೇರೆ ವಿಷಯ. ನಾವಿಲ್ಲಿ ಬದುಕಿದ್ರೆ ಮಾತ್ರ ಬೆಳೆಯೋಕ್ಕಾಗೋದು. ಅದಕ್ಕೋಸ್ಕರ ಇದನ್ನು ದಯವಿಟ್ಟು ಯಾರ್ಯಾರು ನೋಡ್ತಿರೋ ಅದನ್ನು ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು.